ಸ್ವಯಂ ನಿವೃತ್ತಿಗೆ ಎಸ್ಪಿ ನಾರಾಯಣ ಭರಮನಿ ಪತ್ರ ಬರೆದಿರುವುದು ಸಿಎಂ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಂಬಿ ಪಾಟೀಲ್. ಸಿದ್ದರಾಮಯ್ಯ ಅಂತ ಹೇಳಿದ್ರು ಅಷ್ಟೇ, ರೇಲು ಹೋಗಿದ್ರು ಅನ್ನೋದೆಲ್ಲ ಸುಳ್ಳು. ನಾನು ಕೂಡ ಅಂದು ವೇದಿಕೆಯಲ್ಲೇ ಇದ್ದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ನಾವೇನು ಕಣ್ಣಲ್ಲಿ ಏನು ಇಟ್ಕೊಂಡಿದ್ದೀವಿ? ನಾವು ಹಾಗಾದ್ರೆ ಕೈ ಎತ್ತಿದ್ದನ್ನು ನಾವೇ ನೋಡಿದ್ದೇವೆ. ಇವ್ರು ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಲ್ಲಿ ಸಿಎಂ ಅನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ ಅವತ್ತ ನಾನೇ ಇದ್ದೀನಿ. ಅವ್ರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ಸಲ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು ಸಲ ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ ಅವತ್ತ ನಾನೇ ಇದ್ದೀನಿ. ಅವ್ರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ಸಲ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು. ಸ್ವಯಂ ನಿವೃತ್ತಿಗೆ ಎಸ್ಪಿ ನಾರಾಯಣ ಭರಮನಿ ಪತ್ರ ಬರೆದಿರುವುದು ಸಿಎಂ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಂಬಿ ಪಾಟೀಲ್. ಸಿದ್ದರಾಮಯ್ಯ ಅಂತ ಹೇಳಿದ್ರು ಅಷ್ಟೇ, ರೇಲು ಹೋಗಿದ್ರು ಅನ್ನೋದೆಲ್ಲ ಸುಳ್ಳು. ನಾನು ಕೂಡ ಅಂದು ವೇದಿಕೆಯಲ್ಲೇ ಇದ್ದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ನಾವೇನು ಕಣ್ಣಲ್ಲಿ ಏನು ಇಟ್ಕೊಂಡಿದ್ದೀವಿ? ನಾವು ಹಾಗಾದ್ರೆ ಕೈ ಎತ್ತಿದ್ದನ್ನು ನಾವೇ ನೋಡಿದ್ದೇವೆ. ಇವ್ರು ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಲ್ಲಿ ಸಿಎಂ ಅನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ ಅವತ್ತ ನಾನೇ ಇದ್ದೀನಿ. ಅವ್ರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ಸಲ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು ಸಲ ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ ಅವತ್ತ ನಾನೇ ಇದ್ದೀನಿ. ಅವ್ರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ಸಲ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು. ಸ್ವಯಂ ನಿವೃತ್ತಿಗೆ ಎಸ್ಪಿ ನಾರಾಯಣ ಭರಮನಿ ಪತ್ರ ಬರೆದಿರುವುದು ಸಿಎಂ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಂಬಿ ಪಾಟೀಲ್. ಸಿದ್ದರಾಮಯ್ಯ ಅಂತ ಹೇಳಿದ್ರು ಅಷ್ಟೇ, ರೇಲು ಹೋಗಿದ್ರು ಅನ್ನೋದೆಲ್ಲ ಸುಳ್ಳು. ನಾನು ಕೂಡ ಅಂದು ವೇದಿಕೆಯಲ್ಲೇ ಇದ್ದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ನಾವೇನು ಕಣ್ಣಲ್ಲಿ ಏನು ಇಟ್ಕೊಂಡಿದ್ದೀವಿ? ನಾವು ಹಾಗಾದ್ರೆ ಕೈ ಎತ್ತಿದ್ದನ್ನು ನಾವೇ ನೋಡಿದ್ದೇವೆ. ಇವ್ರು ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಲ್ಲಿ ಸಿಎಂ ಅನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ ಅವತ್ತ ನಾನೇ ಇದ್ದೀನಿ. ಅವ್ರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ಸಲ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು ಸಲ ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ ಅವತ್ತ ನಾನೇ ಇದ್ದೀನಿ. ಅವ್ರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ಸಲ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು. ಸ್ವಯಂ ನಿವೃತ್ತಿಗೆ ಎಸ್ಪಿ ನಾರಾಯಣ ಭರಮನಿ ಪತ್ರ ಬರೆದಿರುವುದು ಸಿಎಂ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಂಬಿ ಪಾಟೀಲ್. ಸಿದ್ದರಾಮಯ್ಯ ಅಂತ ಹೇಳಿದ್ರು ಅಷ್ಟೇ, ರೇಲು ಹೋಗಿದ್ರು ಅನ್ನೋದೆಲ್ಲ ಸುಳ್ಳು. ನಾನು ಕೂಡ ಅಂದು ವೇದಿಕೆಯಲ್ಲೇ ಇದ್ದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ನಾವೇನು ಕಣ್ಣಲ್ಲಿ ಏನು ಇಟ್ಕೊಂಡಿದ್ದೀವಿ? ನಾವು ಹಾಗಾದ್ರೆ ಕೈ ಎತ್ತಿದ್ದನ್ನು ನಾವೇ ನೋಡಿದ್ದೇವೆ. ಇವ್ರು ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಲ್ಲಿ ಸಿಎಂ ಅನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ ಅವತ್ತ ನಾನೇ ಇದ್ದೀನಿ. ಅವ್ರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ಸಲ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು ಸಲ ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ ಅವತ್ತ ನಾನೇ ಇದ್ದೀನಿ. ಅವ್ರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ಸಲ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು. ಸ್ವಯಂ ನಿವೃತ್ತಿಗೆ ಎಸ್ಪಿ ನಾರಾಯಣ ಭರಮನಿ ಪತ್ರ ಬರೆದಿರುವುದು ಸಿಎಂ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಂಬಿ ಪಾಟೀಲ್. ಸಿದ್ದರಾಮಯ್ಯ ಅಂತ ಹೇಳಿದ್ರು ಅಷ್ಟೇ, ರೇಲು ಹೋಗಿದ್ರು ಅನ್ನೋದೆಲ್ಲ ಸುಳ್ಳು. ನಾನು ಕೂಡ ಅಂದು ವೇದಿಕೆಯಲ್ಲೇ ಇದ್ದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ನಾವೇನು ಕಣ್ಣಲ್ಲಿ ಏನು ಇಟ್ಕೊಂಡಿದ್ದೀವಿ? ನಾವು ಹಾಗಾದ್ರೆ ಕೈ ಎತ್ತಿದ್ದನ್ನು ನಾವೇ ನೋಡಿದ್ದೇವೆ. ಇವ್ರು ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಲ್ಲಿ ಸಿಎಂ ಅನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ ಅವತ್ತ ನಾನೇ ಇದ್ದೀನಿ. ಅವ್ರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ಸಲ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು ಸಲ ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ ಅವತ್ತ ನಾನೇ ಇದ್ದೀನಿ. ಅವ್ರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ಸಲ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು. ಸ್ವಯಂ ನಿವೃತ್ತಿಗೆ ಎಸ್ಪಿ ನಾರಾಯಣ ಭರಮನಿ ಪತ್ರ ಬರೆದಿರುವುದು ಸಿಎಂ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಂಬಿ ಪಾಟೀಲ್. ಸಿದ್ದರಾಮಯ್ಯ ಅಂತ ಹೇಳಿದ್ರು ಅಷ್ಟೇ, ರೇಲು ಹೋಗಿದ್ರು ಅನ್ನೋದೆಲ್ಲ ಸುಳ್ಳು. ನಾನು ಕೂಡ ಅಂದು ವೇದಿಕೆಯಲ್ಲೇ ಇದ್ದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ನಾವೇನು ಕಣ್ಣಲ್ಲಿ ಏನು ಇಟ್ಕೊಂಡಿದ್ದೀವಿ? ನಾವು ಹಾಗಾದ್ರೆ
ಕೈ ಎತ್ತಿದ್ದನ್ನು ನಾವೇ ನೋಡಿದ್ದೇವೆ. ಇವರು ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಲ್ಲಿ ಸಿಎಂ ಅನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ, ಅವತ್ತ ನಾನು ಸುಪ್ರೀಂ ನಾನೇ ಇದ್ದೀನಿ. ಅವರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ದಿವಸ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು ದಿವಸ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ, ಅವತ್ತ ನಾನು ಸುಪ್ರೀಂ ನಾನೇ ಇದ್ದೀನಿ. ಅವರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ದಿವಸ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು. ಸ್ವಯಂ ನಿವೃತ್ತಿಗೆ ಎಸ್ಪಿ ನಾರಾಯಣ ಭರಮನಿ ಪತ್ರ ಬರೆದಿರೋದು. ಸಿಎಂ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಂಬಿ ಪಾಟೀಲ್. ಸಿದ್ದರಾಮಯ್ಯ ಅಂತ ಹೇಳಿದ್ರು ಅಷ್ಟೇ. ನಡೆಯಲು ಹೋಗಿದ್ರು ಅನ್ನೋದೆಲ್ಲ ಸುಳ್ಳು. ನಾನು ಕೂಡ ಅಂದು ವೇದಿಕೆಯಲ್ಲೇ ಇದ್ದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ನಾವೇನು ಕಣ್ಣಲ್ಲಿ ಏನ್ ಇಟ್ಕೊಂಡಿದ್ದೀವಿ ನಾವು? ಹಾಗಾದ್ರೆ ಕೈ ಎತ್ತಿದ್ದನ್ನು ನಾವೇ ನೋಡಿದ್ದೇವೆ. ಇವರು ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಲ್ಲಿ ಸಿಎಂ ಅನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ, ಅವತ್ತ ನಾನು ಸುಪ್ರೀಂ ನಾನೇ ಇದ್ದೀನಿ. ಅವರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ದಿವಸ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು ದಿವಸ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ, ಅವತ್ತ ನಾನು ಸುಪ್ರೀಂ ನಾನೇ ಇದ್ದೀನಿ. ಅವರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ದಿವಸ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು. ಸ್ವಯಂ ನಿವೃತ್ತಿಗೆ ಎಸ್ಪಿ ನಾರಾಯಣ ಭರಮನಿ ಪತ್ರ ಬರೆದಿರೋದು. ಸಿಎಂ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಂಬಿ ಪಾಟೀಲ್. ಸಿದ್ದರಾಮಯ್ಯ ಅಂತ ಹೇಳಿದ್ರು ಅಷ್ಟೇ. ನಡೆಯಲು ಹೋಗಿದ್ರು ಅನ್ನೋದೆಲ್ಲ ಸುಳ್ಳು. ನಾನು ಕೂಡ ಅಂದು ವೇದಿಕೆಯಲ್ಲೇ ಇದ್ದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ನಾವೇನು ಕಣ್ಣಲ್ಲಿ ಏನ್ ಇಟ್ಕೊಂಡಿದ್ದೀವಿ ನಾವು? ಹಾಗಾದ್ರೆ ಕೈ ಎತ್ತಿದ್ದನ್ನು ನಾವೇ ನೋಡಿದ್ದೇವೆ. ಇವರು ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಲ್ಲಿ ಸಿಎಂ ಅನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ, ಅವತ್ತ ನಾನು ಸುಪ್ರೀಂ ನಾನೇ ಇದ್ದೀನಿ. ಅವರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ದಿವಸ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು ದಿವಸ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ, ಅವತ್ತ ನಾನು ಸುಪ್ರೀಂ ನಾನೇ ಇದ್ದೀನಿ. ಅವರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ದಿವಸ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು. ಸ್ವಯಂ ನಿವೃತ್ತಿಗೆ ಎಸ್ಪಿ ನಾರಾಯಣ ಭರಮನಿ ಪತ್ರ ಬರೆದಿರೋದು. ಸಿಎಂ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಂಬಿ ಪಾಟೀಲ್. ಸಿದ್ದರಾಮಯ್ಯ ಅಂತ ಹೇಳಿದ್ರು ಅಷ್ಟೇ. ನಡೆಯಲು ಹೋಗಿದ್ರು ಅನ್ನೋದೆಲ್ಲ ಸುಳ್ಳು. ನಾನು ಕೂಡ ಅಂದು ವೇದಿಕೆಯಲ್ಲೇ ಇದ್ದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ನಾವೇನು ಕಣ್ಣಲ್ಲಿ ಏನ್ ಇಟ್ಕೊಂಡಿದ್ದೀವಿ ನಾವು? ಹಾಗಾದ್ರೆ ಕೈ ಎತ್ತಿದ್ದನ್ನು ನಾವೇ ನೋಡಿದ್ದೇವೆ. ಇವರು ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಲ್ಲಿ ಸಿಎಂ ಅನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ, ಅವತ್ತ ನಾನು ಸುಪ್ರೀಂ ನಾನೇ ಇದ್ದೀನಿ. ಅವರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ದಿವಸ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು ದಿವಸ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ, ಅವತ್ತ ನಾನು ಸುಪ್ರೀಂ ನಾನೇ ಇದ್ದೀನಿ. ಅವರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ದಿವಸ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು. ಸ್ವಯಂ ನಿವೃತ್ತಿಗೆ ಎಸ್ಪಿ ನಾರಾಯಣ ಭರಮನಿ ಪತ್ರ ಬರೆದಿರೋದು. ಸಿಎಂ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಂಬಿ ಪಾಟೀಲ್. ಸಿದ್ದರಾಮಯ್ಯ ಅಂತ ಹೇಳಿದ್ರು ಅಷ್ಟೇ. ನಡೆಯಲು ಹೋಗಿದ್ರು ಅನ್ನೋದೆಲ್ಲ ಸುಳ್ಳು. ನಾನು ಕೂಡ ಅಂದು ವೇದಿಕೆಯಲ್ಲೇ ಇದ್ದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ನಾವೇನು ಕಣ್ಣಲ್ಲಿ ಏನ್ ಇಟ್ಕೊಂಡಿದ್ದೀವಿ ನಾವು? ಹಾಗಾದ್ರೆ ಕೈ ಎತ್ತಿದ್ದನ್ನು ನಾವೇ ನೋಡಿದ್ದೇವೆ. ಇವರು ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಲ್ಲಿ ಸಿಎಂ ಅನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ, ಅವತ್ತ ನಾನು ಸುಪ್ರೀಂ ನಾನೇ ಇದ್ದೀನಿ. ಅವರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ದಿವಸ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು ದಿವಸ. ಸಿಎಂ ವಿರುದ್ಧ ಆ ರೀತಿ ಸಿಎಂ ವೇದಿಕೆಯಲ್ಲಿ ನೋಡಿ, ನಾನು ಇದ್ದಲ್ಲಪ್ಪ, ಅವತ್ತ ನಾನು ಸುಪ್ರೀಂ ನಾನೇ ಇದ್ದೀನಿ. ಅವರು ಅಂತ ಮಾಡ್ಕೊ ಅವ್ರು ಹೋಗಿದ್ದು ಹೊಡೆಯಕ್ಕೆ ಹೋಗಿದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ದಿವಸ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು.